ಗುರುಜಿ, ಬಹಳಷ್ಟು ದಿನಗಳಿಂದ ಹೇಳ್ತಿದ್ದೀರಾ ನಾವೆಲ್ಲರೂ ಒಗ್ಗೂಡಿ ನಾವು ದೀಪೋತ್ಸವವನ್ನು ಆಚರಿಸಬೇಕು, ಎಲ್ಲಿ ದೀಪವನ್ನ ಬೆಳಗಬೇಕು ಅಂತ ಕೂಡ ಮಾಹಿತಿಯನ್ನ ಕೊಡ್ತಾನೆ ಬಂದಿದ್ದೀರಾ. ಆದ್ರೆ ಯಾವತ್ತೂ ಯಾವ ಕ್ಷಣದಲ್ಲಿ ಒಟ್ಟಾರೆ ನಾವೆಲ್ಲರೂ ಆ ದೇವಿಯನ್ನ ಪ್ರಾರ್ಥಿಸಬೇಕು ಅಂತ ಹೇಳಿಲ್ಲ. ಆ ಕ್ಷಣದ ಬಗ್ಗೆ ಏನಾದ್ರು ಹೇಳ್ತೀರಾ? ಖಂಡಿತ. ಇವತ್ತಿನ ದಿವಸ ಆ ಸಂಭ್ರಮ ಬಂದ್ಬಿಡ್ತು, ಆ ಸುದಿನ ಬಂತು. ನೀವು ಆ ಮುಹೂರ್ತವನ್ನು ಕೇಳ್ತಕ್ಕಂಥ ದಿನ ಎಲ್ಲರೂ ಬರ್ಕೊಳ್ಳಿ, ಜ್ಞಾಪಕ ಇಟ್ಕೊಳ್ಳಿ. ಸುಮ್ಮನೆ ಜ್ಞಾಪಕ ಇಟ್ಕೊಳ್ಳೋದಲ್ಲ, ಎಲ್ಲರೂ ಹೋಗಿ ದೀಪವನ್ನು ಹಚ್ಚಬೇಕು. ಮನೆ ಕುಟುಂಬ ಪರಿವಾರ ಸಮೇತರಾಗಿ ಹಚ್ಚಬೇಕು. ಪ್ರತಿಯೊಬ್ಬ ಮನುಷ್ಯ ತಾನು ಜೀವನ ಚಕ್ರದಲ್ಲಿ ಹಂಚಲೇಬೇಕು. ಆ ಕಷ್ಟವನ್ನು ಏನೂ ಅನ್ನೋದು ಜಗತ್ತಿಗೆ ಗೊತ್ತಾಗಬೇಕು. ಆ ಕಷ್ಟ ಗೊತ್ತಾದಾಗಲೇ ಇನ್ನೊಬ್ಬನಿಗೆ ಆ ಬೆಲೆ ಬರಬೇಕು. ಆದರೆ ಇಲ್ಲಿವರೆಗೂ ಯಾರಿಗೂ ಭಯ ಬಂದಿಲ್ಲ. ಆ ಭಯವನ್ನು ಕೊಡ್ತಾಳಂತೆ ಅವಳು. ಎಷ್ಟು ಚೆನ್ನಾಗಿ ಭಯ ಕೊಡ್ತಾಳೆ ಅಂದರೆ, ಕಪಾಳಕ್ಕೆ ಹೊಡೆಯೋದಲ್ಲ, ಚೆನ್ನಾಗಿ ಚೆಂಡಾಡ್ತಾಳೆ. ಅಷ್ಟು ಚೆನ್ನಾಗಿ ಚೆಂಡಾಡೋಳನ್ನ ನಾವು ನೋಡಬೇಕು ಅನ್ನೋದೇ ಒಂದು ದೈವ ಅನುಗ್ರಹದ ಆಸೆ. ಏನಂತೀರ? ಅಂದರೆ ಜನ ಸಾಯ್ತಾ ಇದ್ದಾರೆ ಅಂದರೆ ಒಂದು ಕಡೆ ಬೇಜಾರು ಇರ್ಬೋದು, ಆದರೆ ಸಂತೋಷ ಪಡಬೇಕು. ಏನು ಸಂತೋಷ ಪಡಬೇಕು ಅಂದರೆ, ಹೋಲ್ಸೇಲಾಗಿ ಹೋಗ್ತಾ ಇದ್ದಾರಾ, ಭಾಳ ಸಂತೋಷ ಬಿಡಿ. ಭೂಮಿ ಮೇಲೆ ಭಾರ ಒಂದು ಕಮ್ಮಿ, ನಂಬರ್ 1. ಎರಡನೇದು, ಇವತ್ತಿಗೂ ಡಾಮಿನೇಷನ್ ರೂಲಿಂಗ್ ಪವರ್ ಯಾರ್ದು? ಆ ಜಗನ್ಮಾತೆದು, ನಮ್ಮ ತಾಯಿ ಜಗನ್ಮಾತೆದು ಅಂತ ಆ ಸಂತೋಷ ಪಡಬೇಕು. ಯಾಕೆಂದರೆ ಯಾರ ಕೈಯಲ್ಲೂ ಸಾವು ಅನ್ನೋ ಅಧಿಕಾರ ಇದುವರೆ ತನಕ ಯಾರೂ ಕೊಟ್ಟಿಲ್ವಾ? ಎಂಥ ಅಧಿಕಾರ ದುಡ್ಡಲ್ಲಿ ಎಲ್ಲ ಕೊಂಡ್ಕೊಂಡ್ಬಿಡ್ಬೋದು. ಆದರೆ ಜಗತ್ತಲ್ಲಿ ಆ ಸಾವನ್ನು ತಡೆಯೋಕ್ಕೆ ಸಾಧ್ಯವಿಲ್ಲ, ಆ ಮೃತ್ಯುನ ತಡೆಯೋಕ್ಕಾಗಲ್ಲ. ಆದರೆ ಕಾರಣ ನಾನಾ ರೀತಿಯಲ್ಲಿ. ಯಾಕೆಂದರೆ ಅವರವ್ರ ಹಣೆ ಬರ ಪ್ರಕಾರವಾಗಿ ಇಂಥ ಒಂದು ಹಣೆ ಬರನ ಭಗವಂತ ಬರೆದಿರ್ತಾನೆ, ಎಲ್ರಿಗೂ ಬರೆದಿರ್ತಾನೆ, ಯಾರ ಕೈಲೂ ತಪ್ಸಕ್ಕಾಗಲ್ಲ, ನಿಜ. ಆದರೆ ಎಷ್ಟೋ ಜನ ಏನಂದರೆ, ಈ ಜ್ಯೋತಿಷ್ಯದ ಮೇಲೆ ಎಷ್ಟೋ ಜನ ಇವ್ರು ಹೇಳ್ಬಿಟ್ರೆ ಪಳೆ ಆಗ್ಬಿಡುತ್ತಾ, ಎಷ್ಟೋ ಜನ ಹೇಳಿದ್ರು ಅಂತ ನಾನಂತ ಪ್ರಶ್ನೆ ಅಲ್ಲ. ವೀರಬ್ರಹ್ಮೇಂದ್ರ ಸ್ವಾಮಿ ಚರಿತ್ರೆಯಿಂದ, ನಾಸ್ಟ್ರಡಾಮಸ್ಸಿಂದ ಹಿಡಿದು, ಕೈವಾರ್ ತಾತೆಯಿಂದ ಹಿಡಿದು ಇರೋ ಎಲ್ಲ ದೇವಾನುಗ್ರಹದಲ್ಲಿ, ದೇವರ ಶಿವಶಾಸನದಲ್ಲಿ ಬರೆದು ಎಷ್ಟೇ ಮಾಡಿದ್ರು, ಮಹಾ ಗ್ರಂಥದಲ್ಲೆಲ್ಲ ಬರೆದ್ರೂ ಸಹ ಎಂತೆಂಥ ಅಸ್ಟ್ರಾಲಜಿ ಅಂತ ಯಾವ್ಯಾವುದೋ ಹೆಸರುಗಳು ಕೂಡ ಹೇಳಿದ್ರು. ಜರ್ಮನಿ ಅವರದಂತೆ, ಅದಾದಮೇಲೆ ಸ್ವೀಡನ್ ಅವರದಂತೆ, ಲಂಡನ್ ಅವರದಂತೆ, ಅಮೇರಿಕಾ ಅವರದಂತೆ, ಚೈನಾ ವಾಸ್ತು ಅಂತೆ, ಯಾವ್ಯಾವುದೋ ಹೇಳಿದ್ರು. ಇಷ್ಟೆಲ್ಲ ಹೇಳಿದ್ರು ಎಲ್ಲರೂ ಒಂದು ಅರ್ಥಕ್ಕೆ ಬರ್ತಾರೆ, ಹೌದು ಇದಾಗೋದು ಖಚಿತ ಅಂತ. ಆದರೆ ಎಲ್ರಿಗೂ ಏನು ಅಂದರೆ, ಆಗ್ತಕ್ಕಂಥದ್ದಕ್ಕೆ ಕಾಪಾಡೋರು ಯಾರು ಅಂದರೆ ಯಾವುದೋ ಒಂದು ದೈವಶಕ್ತಿ ಅಂತ ಎಲ್ರಿಗೂ ಗೊತ್ತು. ಆ ದೈವಶಕ್ತಿ ಪಾದಾರ್ಪಣೆ ಮಾಡ್ತಾ ಇರೋ ಸಮಯಕ್ಕೆ ನಾವು ಹೋಗಿ ಪ್ರಾರ್ಥನೆ ಮಾಡಬೇಕು. ನೋಡಿ, ಒಂದು ಸುಮ್ಮನೆ ಒಂದು ಗುಡುಗು ಬಂದರೆ ಗಡ ಅಂತ ನಡಗತ್ತೆ, ಹೌದಾ? ಏನು ಇಷ್ಟು ಬುಡುಕಾಗಿದೆ ಅಂತೀರ. ಸುಮ್ಮನೆ ಒಂದು ಸಾಧಾರಣ ಗುಡುಗಿಗೆ ಒಂದು ಮಿಂಚು ಬಂತ, ಹೋಲ್ಸೇಲಾಗಿ ಒಂದಷ್ಟು ಕರೆಂಟ್ ಹೊಟ್ಟೋಗ್ಬೋದು, ಪಠಾರ್ ಅಂತ ಏನೋ ಫ್ಲ್ಯಾಶ್ ಆಗ್ಬೋದು. ಆ ಫ್ಲ್ಯಾಶಲ್ಲಿ ಒಂದು ಸ್ವಲ್ಪ ನಿಜವಾಗಿ ಜನಗಳೇ ಸಾಯ್ಬೋದು, ಭಯಭೀತರಾಗ್ಬೋದು, ಊರೆಲ್ಲ ಆತಂಕಗೊಳಗಾಗ್ಬೋದು. ಸಣ್ಣ ಪುಟ್ಟಕ್ಕೆ ಅಷ್ಟೇ. ಅಕ್ಷಿ ಅಂದರೆ ಸಾಕು, ಏನು ಪ್ರವಾಹ. ನೋಡಿ, ಆಸ್ಟ್ರೇಲಿಯಲ್ಲಿ ಒಂದು ಪ್ರವಾಹ ಬಂದರೆ ಸುಮ್ಮನೆ ಸಾಧಾರಣವಾಗಿ ಬರುತ್ತಂತೆ. ದಿನನಿತ್ಯ ಆ ಬೀಚ್ ಹತ್ರ ಕೂತಿದ್ರೆ ಎಷ್ಟು ಬರುತ್ತೆ ಅಂದರೆ 50 ಅಡಿ ಬರುತ್ತಂತ ಅಲೆಗಳು. ಸುಮ್ಮನೆ ಇದ್ದಾಗ 50 ಅಡಿ 60 ಅಡಿ ಮ್ಯಾಕ್ಸಿಮಮ್. ಏನಾದರೂ ಮಳೆ ಬಂದು ಅದು ಪ್ರವಾಹ ಸ್ವರೂಪದಲ್ಲಿ ಬಂದಾಗ ನೋಡಬೇಕು ಅಂದರೆ ಒಂದು 80 ಅಡಿ, ಒಂದು 90 ಅಡಿ, 110 ಅಡಿವರೆಗೂ ಹೊರಟೋಗಿದ್ದಾರೆ, ರೆಕಾರ್ಡ್ ಆಗಿದೆ. ಯಾವಾಗ? 1988 ಜನವರಿ 6. ಅಂದರೆ ಆ ರೆಕಾರ್ಡ್ನ ನೀವು ತೆಗೆದು ನೋಡಿ, ಅವತ್ತು ಗೊತ್ತಾಗತ್ತೆ ಏನು 110 ಅಡಿ ಎತ್ತರದಲ್ಲಿ ಬರ್ತಾ ಇದೆ ಅಲೆ ಅಂದರೆ ಹೆಂಗಿರುತ್ತೆ ಅಂದರೆ ಸುಮ್ಮನೆ ತೋರಿಸುತ್ತೆ ಪ್ರಕೃತಿ. ಭಗವಂತ ಅಕ್ಷೇಂದಿದ್ದದಷ್ಟೇ. ಆದರೆ ದೇವರೇ ಇಳಿಬೇಕಾದ್ರೆ ಇನ್ನು ಹೆಂಗಿರಬೇಕು? ಲಕ್ಷ್ಮೀ ನಾರಾಯಣನ್ ಸೇರ್ತಾ ಇದ್ರೆ ಹೆಂಗಿರಬೇಕು? ಸಾಕ್ಷಾತ್ ಪರಮೇಶ್ವರ ಪಾದಾರವಿಂದವನ್ನು ದಕ್ಷಿಣಕ್ಕೆ ಹಾಕಿದಾಗ ಹೆಂಗಿರಬೇಕು? ಇದೆಲ್ಲ ದೈವ ಸಾನ್ನಿಧ್ಯ ಅಲ್ವೇನ್ರಿ? ಆ ಭಯ ಭಕ್ತಿ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಲ್ವೇನ್ರಿ? ಆದರೂ ಇಷ್ಟು ಘೋರ ಅನ್ಯಾಯ ಮಾಡ್ತಾ ಇದ್ದಾರೆ ದರಿದ್ರದವ್ರು ತಂದು. ಇಷ್ಟೆಲ್ಲ ಅನ್ಯಾಯ ಮಾಡ್ತಾ ಇದ್ರು, ಎಷ್ಟೋ ಪಾಪಕರ್ಮಗಳಾಗ್ತಿದ್ರು, ನಾವು ಬೇಜಾರು ಮಾಡ್ಕೋಬಾರ್ದಂತೆ. ಇದೆಲ್ಲ ಅವನ ಲೀಲೆ. ಕಾರಣ ಅಷ್ಟೇ, ಇದು ಹಿಂಗೆ ಆಡಲಿ, ಹುಳಗಳು ಈ ಬೊಂಬೆಗಳು ಹಿಂಗೆ ಆಡಲಿ, ಇದು ಹಂಗಾಡಲಿ ಅಂತ. ಆದರೆ ಅದನ್ನು ಕಾಪಾಡಬೇಕಾದ್ರೆ ಎಷ್ಟು ಜನ ಇರ್ತೀವಿ? ಎಷ್ಟೋ ಪ್ರಪಂಚದಲ್ಲಿ ಪಾಪಿಷ್ಟಿದ್ರು ಕೈ ಅಳತೆ ಇಷ್ಟಷ್ಟು ಮಾತ್ರ ಅಂತೆ ಭಯ ಭಕ್ತಿಯಿಂದ ದೇವರನ್ನ ನಂಬಿರೋರಂತೆ. ಇಷ್ಟು ಜನ ಅಷ್ಟನ್ನು ಕಾಪಾಡೋಕ್ಕೆ ಸಾಧ್ಯವ? ಶಕ್ತಿ ಬೇಕು. ಆ ಶಕ್ತಿಯನ್ನು ನಮಸ್ಕಾರ ಮಾಡೋಕ್ಕೆ ಒಂದು ಸಮಯ ಬೇಕು. ಆ ಸಮಯದನ್ನು ಯಾರಾದರೂ ಘೋಷಣೆ ಮಾಡೋಕ್ಕೆ ಮಹಾಪುರುಷರು ಬೇಕು. ಅದಕ್ಕೆ ಆ 1880 ಜನ ಋಷಿಗಳು ಏನು ಹಿಮಾಲಯದಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ ನಮಗೋಸ್ಕರ, ಅವರೊಂದು ಮುಹೂರ್ತವನ್ನು ಕಳಿಸಿದ್ದಾರೆ. ಆ ಮುಹೂರ್ತವನ್ನು ಸರಿಯಾಗಿ ನೀವು ಬರ್ಕೊಂಡ್ರೆ ನಾವು ಆ ಪ್ರಯತ್ನದಲ್ಲಿ ಪ್ರಯತ್ನ ಪಡ್ಬೋದೇ ಹೊರತು ತಪ್ಸಕ್ಕೆ ಸಾಧ್ಯವಿಲ್ಲ. ಎಲ್ಲರೂ ಪ್ರಯತ್ನ ಪಡೋಣ. ಭಗವಂತ ಖಂಡಿತ ಈ ಪ್ರಯತ್ನ ಎಲ್ಲರೂ ಯಶಸ್ಸಾಗೋಣ ಅಂತ ಪ್ರಯತ್ನ ಪಡೋಣ. ಎಷ್ಟು ದಿನ ಹಚ್ಬೋದು? ಕೆಲವರು ಬೇಕು ಅಂತ ಹಚ್ಚದೇ ಇರ್ಬೋದು, ಕೆಲವರು ಆಗಲ್ಲ ಅಂತ ಸಮಯ ಇರ್ಬೋದು, ಅಥವಾ ಕಾರಣಾಂತರದಿಂದ ತಪ್ಪಿ ಹೋಗ್ಬೋದು, ಮರು ಬಂದ್ಬಿಡ್ಬೋದು. ಅಥವಾ ಹಚ್ಚಿದವ್ರಿಗೆ ಇಷ್ಟೆಲ್ಲ ಮಾಡಿದ್ವಿ ಆಗಲಿಲ್ಲ ಅನ್ಕೋಬಾರ್ದು. ಪ್ರಯತ್ನ ಅಷ್ಟೇ ನಮ್ಮದು. ಆ ಪ್ರಯತ್ನ ಏನು ಅಂದರೆ ನೀವು ಮಾಡಿದ್ರೆ, ಮನಸ್ಫೂರ್ತಿಯಾಗಿ ಮಾಡಿದ್ರೆ
ದೇವಿ ನಾಲ್ಗೆ ಚಾಚಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಾಲ್ಗೆಲಿ ಓಂ ಅಂತ ಕಾಣಲಿ ಅಂತ ಪ್ರಾರ್ಥನೆ ಮಾಡೋಣ. ಅಷ್ಟೂ ದೇವಿ ದರ್ಶನವನ್ನು ಕೊಡ್ತಾಳ. ಎಷ್ಟು ಭಾಗ್ಯ ಇದ್ರೆ ನಮಗೆ, ಎಷ್ಟು ಜನ್ಮದ ಪುಣ್ಯ ಮಾಡಿದ್ರೆ ಅಕಸ್ಮಾತ್ ಕೆಲವ್ರಿಗೆ ಕಾಣ್ಬೋದು, ಕೆಲವ್ರಿಗೆ ಕಾಣದಿರಬಹುದು. ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ವಿವರಣೆ. ಎಲ್ಲ ಜಿಲ್ಲೆಗಳಿಗೂ ಹೋಗಿ ಬಂದಿರತಕ್ಕಂಥ ವಿವರಣೆಯಲ್ಲಿ ಋಣ ಎಷ್ಟು ಜನಕ್ಕಿತ್ತೋ, ನಾವು ಅಲ್ಲಿ ಹೋಗಿ ಬರೋಕ್ಕೆ ಅವಕಾಶ ಎಷ್ಟಿತ್ತೋ ಅಷ್ಟು ಮಟ್ಟಿಗೆ ಪ್ರಯತ್ನ. ಹೌದಾ? ಇಷ್ಟು ಜನದಲ್ಲಿ ಒಂದು ಮಾಧ್ಯಮ ಅನ್ನೋದು ಬೆಳೀತು. ಆ ಮಾಧ್ಯಮ ಜೊತೆ ಜನಸಂಖ್ಯೆ ಬೆಳೀತು. ಒಂದೊಂದು ಕಾರಣದಲ್ಲಿ ಒಳ್ಳೇದಾಯಿತು, ಒಂದೊಂದು ಕಡೆ ಅಬ್ಬಬ್ಬ ಅಂದರೆ ಯೋಚನೆ ಬಂತು, ಒಂದೊಂದು ಕಡೆ ಕೆಲವರಿಗೆ ಭಯ ಆಯಿತು, ಕೆಲವ್ರಿಗೆ ಪ್ರಶ್ನೆ ಗ್ಯಾರಂಟಿ ಆಗತ್ತೇನ್ರಿ, ಇನ್ನೂ ಡೌಟ್ ಇದೆ ರೀ ಅನ್ನೋದಿರುತ್ತೆ. ಕೆಲವರಿಗೆ ಅಹಂಕಾರ ಅಹಂಭಾವದಿಂದ ಕತ್ತಲು ಕವಿದಿರುತ್ತೆ ವಾತಾವರಣ. ಎಲ್ಲರ ಕತ್ತಲಿಗೆ ಒಂದು ಬೆಳಕನ್ನು ತುಂಬಕ್ಕೆ ಒಂದು ಮುಹೂರ್ತ ಇದೆ. ಆವತ್ತು ಎಲ್ಲರೂ ಕಾಯಲೇಬೇಕು. ಆ ಕಾಯ ಮುಹೂರ್ತ ಎಷ್ಟು ಜನಕ್ಕೆ ಸಾಧ್ಯವೋ, ಎಷ್ಟು ಜನ ಧರ್ಮದಲ್ಲಿ ಸಾಧ್ಯವೋ ಅದು ನೋಡೋಣ. ಬರ್ಕೊಳ್ಳಿ. ಇದೇ ಪರಿಪೂರ್ಣವಾಗಿರ್ತಕ್ಕಂಥ ಫೆಬ್ರವರಿ ಮಾಘ ಮಾಸ. ಫೆಬ್ರವರಿ ಅಂದರೆ ಮಾಘ ಮಾಸ. ಅಮಾವಾಸ್ಯೆ ನಂತರ ಮಾಘ ಮಾಸದಲ್ಲಿ ಪೌರ್ಣಮಿಗೆ ಹತ್ತಿರದಲ್ಲಿ, ಪೌರ್ಣಮಿಗೆ ಬಹಳ ಹತ್ತಿರದಲ್ಲಿರ್ತಕ್ಕಂಥ ಮಂಗಳವಾರ ದಿನ, ಆ ಮಂಗಳವಾರ ದಿನ ಪಂಚಮಿ ಬಿದ್ದಿದೆ. ಪಂಚಮಿ ದಿವಸ ಅಂದರೆ 22ನೇ ತಾರೀಕು, ಇದೇ ತಿಂಗಳ 22ನೇ ತಾರೀಕು ಬರೆದಿಟ್ಕೊಂಬಿಡಿ. ಸಾಯಂಕಾಲ ವಿಶೇಷವಾಗಿರ್ತಕ್ಕಂಥ ಸಮಯ, ಆ ಸಮಯದ ಮುಹೂರ್ತ ನಿಮಗೆ ಹೇಳ್ತೀನಿ. ಆದರೆ ಆ ಮುಹೂರ್ತ ವಿಶೇಷಕ್ಕೆ ಮೊದಲು ನಾವುಗಳು ಈ ಜನ್ಮ ಪೂರ್ತಿಯಾಗಿ ಸಾರ್ಥಕತೆ ಪಡಿಸ್ಕೋಬಹುದಾ, ಪಡಿಸ್ಕೊಳ್ಳೋಕೆ ಸಾಧ್ಯವಿಲ್ಲವ ಅನ್ನೋದನ್ನ ನೀವು ಹೇಗೆ ನೋಡಬೇಕು ಅಂದರೆ, ದೃಶ್ಯ ಇಷ್ಟೇ ಇರುತ್ತೆ, ಇಷ್ಟು ಇರಲ್ಲ. ಇಷ್ಟು ಜನ ಹೀಗೇ ಬದುಕ್ತಾರೆ, ಇಷ್ಟು ಜನಕ್ಕೆ ಹೋಗ್ತಾರೆ. ಅಂದರೆ ಎಲ್ಲರೂ ಅಂಟಾರ್ಟಿಕಾ ಅಂತ ಹೇಳ್ತಾ ಇದ್ದಾರೆ. ನೀವು ಸಾಧಾರಣವಾಗಿ ಒಂದು ನೆನೆಸ್ಕೊಳ್ಳಿ, ಕಮ್ಮಿ ಅಂದರೆ ಜ್ಞಾಪಕ ಇಟ್ಕೊಳ್ಳಿ. ದೊಡ್ಡ ಐಸ್ಬರ್ಗ್, ಪ್ರಪಂಚದಲ್ಲೇ ದೊಡ್ಡ ಐಸ್ಬರ್ಗ್ ಅಂದರೆ, ಐಸ್ ಅಂದರೆ ಪೂರ್ತಿಯಾಗಿರ್ತಕ್ಕಂಥ ಹಿಮಗಡ್ಡೆ. ಆ ಹಿಮಗಡ್ಡೆ ಪ್ರಪಂಚದಲ್ಲೇ ದೊಡ್ಡ ಹಿಮಗಡ್ಡೆ ಅಂತ ಇಟ್ಕೊಳ್ಳೋಣ. ಅದು ಬೆಟ್ಟ ಆಕಾರದಲ್ಲಿ ಇರ್ಬೋದು, ಇಷ್ಟಿರ್ಬೋದು. ಇದನ್ನು ಸುಮ್ಮನೆ ಒಂದು ಕಾಮನ್ ಸೆನ್ಸ್ ಚಿಕ್ಕದಾಗಿ ಯೋಚನೆ ಮಾಡಿ. ಪ್ರಪಂಚದ ಒಳಭಾಗದಲ್ಲಿ ಅಡಗಿದೆ. ಇದು ಒಂದೇ ಒಂದು ಕ್ಷೇತ್ರದಲ್ಲಿದೆ, ಇಲ್ಲಿ ಅಂಟಾರ್ಟಿಕಾ. ಚಳಿ ಅಂದರೆ ಚಳಿ ಆ ಜಾಗದಲ್ಲಿ. ಪ್ರಪಂಚದೇ ದೊಡ್ಡದು. ಎಷ್ಟು ದೊಡ್ಡದು ಇರ್ಬೋದಪ್ಪ, ಏನು ಹಬ್ಬಬ್ಬ ಅಂದರೆ ತುಂಬ ದೊಡ್ಡದಾಗಿರ್ಬೋದು ಅಂತ ಕೆಲವರು ಆಲೋಚನೆ. ಏನಿರಲಿಲ್ಲ, 786 ಕಿಲೋಮೀಟರ್ ಇತ್ತಷ್ಟೇ. ಬಹಳ ಪ್ರಪಂಚದ ದೊಡ್ಡ ಹಿಮಗಡ್ಡೆ ಅಂದರೆ 786 ಕಿಲೋಮೀಟರ್ ಅಷ್ಟು ದೊಡ್ಡದಾಗಿತ್ತು. ಇದು 4 ಛಿದ್ರವಾಗೋಯ್ತು. ದಿಸ್ ಇಸ್ ಕಾಲ್ಡ್ ಗ್ಲೋಬಲ್ ವಾರ್ಮಿಂಗ್. 4 ಛಿದ್ರವಾದಾಗ 4 ವಿಭಜನೆ ಆಗತ್ತೆ ಈ ದೇಶ. ಅಂದರೆ ಭಾರತ ದೇಶ ಅಂತಲ್ಲ, ಇಡೀ ಭೂಮಂಡಲ 4 ವಿಭಂಗವಾಗತ್ತಂತೆ. ಆ 4 ವಿಭಿನ್ನವಾಗಿ ಅದು ಯಾವತ್ತು ಹಿಮಗಡ್ಡೆ ಮುರಿತೋ ಆವತ್ತು ಆ 4 ವಿಭಂಗ ಆಗಿರ್ತಕ್ಕಂಥ ಜನಗಳಿಗೆ ಎಲ್ಲಿ ಎಕ್ಸ್ಟ್ರೀಮಿಟಿ ಅಂದರೆ ರಾತ್ರಿ ಹೊತ್ತು ಇನ್ನು ಮೇಲೆ ಚಳಿ ತಡೆಯೋಕ್ಕಾಗದಿರೋಷ್ಟು ಚಳಿ ಇನ್ನು ಮೇಲೆ ತಡ್ಕೋಬೇಕು, ರೆಡಿಯಾಗಿರಿ. ಎಷ್ಟು ಬಿಸಿ ಅಂದರೆ ಬೆಳಗ್ಗೆ ಹೊತ್ತು ಎಷ್ಟು ಬಿಸಿ ತಡ್ಕೊಳಕ್ಕಾಗತ್ತೋ ಅಷ್ಟು ಬಿಸಿಗೆ ರೆಡಿರಿ. ಇದೇ 10ನೇ ತಾರೀಕಷ್ಟೊತ್ತಿಗೆ ನಿಮಗೆ ಬರ್ತಕ್ಕಂಥ ಸೂರ್ಯನು ಏನು ರಥದಲ್ಲಿ ಬರ್ತಾ ಇದ್ದಾನೆ, ನಾವುಗಳು ಏನು ಹೇಳ್ತೀವಿ, ಆ ಸೂರ್ಯ ರಥ ಸಪ್ತಮಿ, ಸಪ್ತ ಸಪ್ತ ಮಹಾಸಪ್ತ ಸಪ್ತ ದ್ವೀಪ ವಸುಂದರ ಸಪ್ತಾರ್ಕ ಮಹಾದೇವ ಸಪ್ತಮಿ ರಥ ಸಪ್ತಮಿ. ಆ ಸಪ್ತ ದ್ವೀಪಗಳಲ್ಲಿ ಬರ್ತಾನಂತೆ. ತಿರುಗತ್ತೆ 7 ಕುದುರೆಗಳು, ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ತಿರುಗತ್ತೆ. ತಿರುಗಬೇಕಾದ್ರೆ ಸೂರ್ಯನ ಕಾಂತಿ, ಸೂರ್ಯನ ಬೆಳಕು, ಸೂರ್ಯನ ಬೆಂಕಿ ಎಷ್ಟು ಶಾಖ ಅಂದರೆ ದಕ್ಷಿಣದಲ್ಲಿ ಜಾಸ್ತಿ ಏನಿಲ್ಲ. ಬೆಂಗಳೂರವರು ಸುಮಾರು 40-45 ಡಿಗ್ರಿವರೆಗೂ ಹೋಗ್ಬೋದು. ನಾರ್ತ್ ಕರ್ನಾಟಕ ಅನ್ನೋದು ಸ್ವಲ್ಪ ಮಟ್ಟಿಗೆ ಉತ್ತರಕ್ಕೆ ಹೋದಾಗ ಅವ್ರು 50-60ಕ್ಕೆ ಬಿಸಿಲಿಗೆ ತಡ್ಕೋಬಹುದು. ಅದಾದ ಮೇಲೆ ಹಬ್ಬಬ್ಬ ಅಂದರೆ 80, 75, 90ವರೆಗೂ ಎಲ್ಲೇ ಡೆಲ್ಲಿ ಉತ್ತರ ಎಲ್ಲಾನು. ಎಷ್ಟು ಪಾಪಗಳು ಅಂದರೆ, ಪುಣ್ಯಕ್ಷೇತ್ರ ಅಂತ ಏನು ಹೇಳ್ತಾ ಇದ್ವಿ ದಟ್ ಈಸ್ ನಾರ್ತ್. ಪಾಪಕ್ಷೇತ್ರ ಅಂತ ಏನು ಕರ್ಮವನ್ನು ಕಳ್ಕೋಬೇಕು, ಕರ್ಮಸ್ಥಾನ ಅನ್ನೋದು ದಕ್ಷಿಣ, ಸೌತ್. ಸೊ ದಕ್ಷಿಣ ಮಾತ್ರ ಉಳಿಯುತ್ತೆ. ಆ ದಕ್ಷಿಣ ಉಳಿತಕ್ಕಂಥ ಎಲ್ಲ ಅವಕಾಶಗಳಲ್ಲಿ ನಾರ್ತ್ ವೆಸ್ಟ್ ಹಾಳಾಗತ್ತೆ, ನಾರ್ತ್ ಈಸ್ಟ್ ಹಾಳಾಗತ್ತೆ. ಇದು ಜಗತ್ತು ಸಿದ್ಧಿ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲೂ ನಾರ್ತ್ ವೆಸ್ಟ್ ನೋಡ್ಕೋಬೇಕು, ನಾರ್ತ್ ಈಸ್ಟ್ ನೋಡ್ಕೋಬೇಕು. ನಮ್ಮ ಜಗತ್ತಲ್ಲಿ ಭಾರತ ದೇಶದಲ್ಲೂ ನಾರ್ತ್ ವೆಸ್ಟ್ ನೋಡ್ಕೋಬೇಕು, ನಾರ್ತ್ ಈಸ್ಟ್ ನೋಡ್ಕೋಬೇಕು. ಪ್ರಪಂಚದಲ್ಲೂ ನಾರ್ತ್ ಈಸ್ಟ್ ನೋಡ್ಕೋಬೇಕು, ನಾರ್ತ್ ವೆಸ್ಟ್ ನೋಡ್ಕೋಬೇಕು. ಅದಕ್ಕೆ ವಾಯುದಲ್ಲಿ ಕೂತಿರ್ತಕ್ಕಂಥ ರಾಹುನ ಆಟ ಯಾರು ಏನು ತಡೆಯೋಕ್ಕಾಗಲ್ಲ. ನಾರ್ತ್ ಈಸ್ಟಲ್ಲಿ ಬುಧನಾಟ ಅಂದರೆ ನೀರಿನಿಂದ ಯಾರೂ ಪ್ರಕೃತಿಯನ್ನು ತಡೆಯೋಕ್ಕೆ ಸಾಧ್ಯವಿಲ್ಲ. ಆ ಜಗನ್ಮಾತೆ ಒಬ್ಬಳೆ. ಇದಕ್ಕೆ ಕರೆಂಟ್ ಶಾಕ್ ಹೊಡಿಬೇಕು. ಆ ಕರೆಂಟ್ ಶಾಕ್ ಹೊಡಿತಕ್ಕಂಥ ಆ ಜಗನ್ಮಾತೆ ಶಕ್ತಿ ಭೂ ಸ್ಪರ್ಶವಾಗಬೇಕು. ಸ್ಪರ್ಶವಾಗೋ ದಿನ ಜ್ಞಾಪಕ ಇಟ್ಕೊಳ್ಳಿ, ಇನ್ನೊಂದ್ಸಲಿ ಬರ್ಕೊಂಬಿಡಿ. 22ನೇ ತಾರೀಕು ಮಂಗಳವಾರ. ಇದನ್ನ ನಿಮಗೆ ಸ್ಕ್ರಾಲಿಂಗ್ ಮುಖಾಂತರವೋ ಅಥವಾ ಕೊನೆಯದಾಗಿರ್ತಕ್ಕಂಥ ಒಂದು ಅವಕಾಶವೋ ಅದನ್ನು ಅವಾಗವಾಗ ಜ್ಞಾಪಿಸ್ತಾ ಇರ್ತೀವಿ, ಹಾಕ್ತಾ ಇರ್ತೀವಿ. ಮುಹೂರ್ತ ಸುಮುಹೂರ್ತ ಸಾಯಂಕಾಲ ಎಷ್ಟು ಗಂಟೆಗೆ ಅನ್ನೋದು ತಿಳ್ಕೊಳ್ಳೋಕ್ಕೆ ನೀವು ಪಂಚಮಿ ಮಾಘ ಮಾಸ 22ನೇ ತಾರೀಕು ಮಂಗಳವಾರ, ಇದೇ ಫೆಬ್ರವರಿ, ಇದು ಮುಹೂರ್ತ ಸಮಯ ಬೇಕು ಅನ್ನೋಕ್ಕೆ ಏನು ಮಾಡ್ಬೇಕು ನೀವು? ಸಣ್ಣದಾಗಿ